ನಮಸ್ಕಾರ. ಸಾಲ ತೀರಿಸುವ ಏಕೈಕ ಲಕ್ಷ್ಮೀ ಮರ ಇದು. ಈ ಒಂದು ಲಕ್ಷ್ಮೀ ಮರನ ಮೋಸ್ಟ್ಲಿ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಇಂಥ ದೇವಸ್ಥಾನಗಳಲ್ಲಿ ಈ ಒಂದು ಲಕ್ಷ್ಮೀ ಮರನ ಹಾಕಿರ್ತಾರೆ. ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ ಸಿಕ್ಕಾಬಟ್ಟೆ ಅನುಕೂಲಗಳು ಆಗೇ ಆಗುತ್ತೆ. ಆರ್ಥಿಕ ಸಮಸ್ಯೆಗೆ, ದುಡ್ಡಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರಕ್ಕೆ ಎಸ್ಪೆಷಲಿ ಈ ಒಂದು ಲಕ್ಷ್ಮೀ ಮರ ರಾಮಬಾಣ ಇದ್ದಂಗೆ. ಎಸ್ಪೆಷಲಿ ಈ ಸಾಲಬಾಧೆ ನಿವಾರಣೆಗೆ ಈ ಒಂದು ಲಕ್ಷ್ಮೀ ಮರ ತುಂಬ ಅನುಕೂಲಗಳು ಮಾಡಿಕೊಡುತ್ತೆ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲಗಳಿರಲಿ, ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲಗಳಿರಲಿ, ಖಂಡಿತವಾಗ್ಲೂ ಈ ಲಕ್ಷ್ಮೀ ಮರ ಖಂಡಿತವಾಗ್ಲೂ ನಿಮಗೆ ಆಶೀರ್ವಾದ ಮಾಡುತ್ತೆ, ದಾರಿ ತೋರಿಸುತ್ತೆ. ಸಾಲ ಖಂಡಿತವಾಗ್ಲೂ ನಿಮ್ಮವು ತೀರಿಸೋ ಹಾಗೆ ಮಾಡೇ ಮಾಡುತ್ತೆ. ಈ ಒಂದು ಲಕ್ಷ್ಮೀ ಮರ ಯಾವ ದೇವಸ್ಥಾನದಲ್ಲಿ ಹಾಕಿರ್ತಾರೆ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಈ ಥರ ಇನ್ಫಾರ್ಮೇಷನ್ಸ್ ನಿಮಗೆಲ್ಲೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ, ಸದುಪಯೋಗ ಪಡಿಸ್ಕೊಳ್ಳಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದವರು ಮಾಡ್ಕೊಂಡ್ರೆ ಚಾನಲ್ ಸಬ್ಸ್ಕ್ರೈಬು, ಕೆಳಗಡೆ ಹೈಪ್ ಬಟನ್ ಇದೆ ನೋಡಿ, ಕೆಳಗಡೆ ಹೈಪ್ HYPE ಹೈಪ್ ಅಂತಿದೆ ನೋಡಿ, ಪ್ರೆಸ್ ಮಾಡಿ. ಅಲ್ಲಿ ಇನ್ನೊಂದು ಸರಿ ಪ್ರೆಸ್ ಮಾಡಿ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡ್ಕೊಂಡ್ರ ನೋಡಿ, ಈ ಒಂದು ಲಕ್ಷ್ಮೀ ಮರ ಅಂತ ಅಂತೀವಿ ನಾವು. ಎಸ್ಪೆಷಲಿ ಸಾಲ ತೀರಿಸುವ ಏಕೈಕ ಲಕ್ಷ್ಮೀ ಮರ ಇದು. ಎಸ್ಪೆಷಲಿ ಇಂಥ ದೇವಸ್ಥಾನಗಳಲ್ಲಿ ಈ ಒಂದು ಲಕ್ಷ್ಮೀ ಮರ ಬೆಳೆಸಿರ್ತಾರೆ. ತುಂಬ ಪವರ್ಫುಲ್ ಮರ ಇದು. ಈ ಜಸ್ಟು ನೀವು ಈ ಮರದ ಮುಂದೆ ಹೋಗಿ ನಿಂತ್ಕೊಂಡು ಪ್ರಾರ್ಥನೆಗಳು ಮಾಡ್ಕೊಂಡ್ರೆ ಸಾಕು, ನಿಮ್ಮ ಫಲ ಸಿದ್ಧಿ ಆಗುತ್ತೆ. ನಿಮಗೆ ಆ ಒಂದು ಲಕ್ಷ್ಮೀ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಎಸ್ಪೆಷಲಿ ಹಣಕಾಸಿನ ಸಮಸ್ಯೆ ಇದ್ದವರಿಗೆ, ಸಾಲಬಾಧೆ ಸಮಸ್ಯೆಗಳಿದ್ದವರಿಗೆ, ಕೊಟ್ಟಿರುವ ಹಣ ವಾಪಸ್ ಬರಬೇಕು ಅಂದರೆ, ನೀವಿಸ್ಕೊಂಡಿದ್ದರೆ ಇನ್ನೊಬ್ರಿಗೆ ಸಾಲಗಳು ತೀರಿಸಬೇಕು ಅನ್ನುವವರಿಗೆ ಎಸ್ಪೆಷಲಿ. ಮತ್ತು ಇದೊಂದೇ ವಿಚಾರಕ್ಕಲ್ಲ, ಆರೋಗ್ಯ ಪ್ರಾಪ್ತಿಗೆ ನೋಡಿ, ಆರೋಗ್ಯದ ವಿಚಾರಕ್ಕೆ, ಆರೋಗ್ಯ ಪ್ರಾಪ್ತಿ ಆಗಲಿಕ್ಕೆ ನಾನು ಪದೇ ಹೇಳ್ತಿರ್ತೀನಿ, ಮನುಷ್ಯನಿಗೆ ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ಆರೋಗ್ಯ, ಎಲ್ಲಿವರೆಗೂ ದುಡ್ಡು ನಮ್ಮ ಹತ್ರ ಇರುತ್ತೋ ಅಲ್ಲಿವರೆಗೂ ಆಟ ಭೂಮಿ ಮೇಲೆ. ಅರ್ಥ ಮಾಡ್ಕೊಳ್ಳಿ, ಇವೆರಡು ಭಾಳ ಇಂಪಾರ್ಟೆಂಟು, ಆರೋಗ್ಯ ಮತ್ತು ದುಡ್ಡು. ಇವೆರಡನ್ನ ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ ಉಳಿಸ್ಕೊಂಡು ಹೋಗಲೇಬೇಕು ಅಂತ ಒಂದು ಕಾಲ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ. ಈ ನೋಡಿ, ಎಸ್ಪೆಷಲಿ ಈ ಒಂದು ಲಕ್ಷ್ಮೀ ಮರ ಎಲ್ಲೇ ಸಿಕ್ಕರೂ ಬಿಡಬೇಡಿ. ಈ ಲಕ್ಷ್ಮೀ ಮರ ಇಂಥ ದೇವಸ್ಥಾನಗಳ ಹತ್ರ ಇರುತ್ತೆ. ಹೋಗಿ ಅಲ್ಲಿ ಜಸ್ಟ್ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡು ಪ್ರಾರ್ಥನೆಗಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿಗಳಿದ್ರೂ ಸಾಲ ತೀರಿಸೋ ಹಾಗೆ ದಾರಿ ನಿಮಗೆ ತೋರಿಸುತ್ತೆ. ಎಸ್ಪೆಷಲಿ ಹಣಕಾಸಿನ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ ಈ ಒಂದು ಲಕ್ಷ್ಮೀ ಮರ, ಲಕ್ಷ್ಮಿ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಸದಾ ಸಿಕ್ಕೇ ಸಿಗುತ್ತೆ. ಯಾವುದು ಗೊತ್ತಾ ಅದು ಲಕ್ಷ್ಮೀ ಮರ ಅಂತಂದರೆ? ಯಾವ ದೇವಸ್ಥಾನಗಳಲ್ಲಿರುತ್ತೆ ಅಂತಂದರೆ, ಈ ಶನೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಸುತ್ತಮುತ್ತ ಇರುತ್ತೆ ನೋಡಿ. ಶನೇಶ್ವರ ಸ್ವಾಮಿ ದೇವಸ್ಥಾನ ಸುತ್ತಮುತ್ತ ಇರುತ್ತೆ. ಅದು ಬಿಟ್ಟರೆ ನಿರ್ಜನ ಪ್ರದೇಶಗಳಲ್ಲಿ ಇರುತ್ತೆ. ನೀವು ಬೇಕಾದರೆ ಈ ಬೆಂಗಳೂರು ಲಾಲ್ಬಾಗು ಕಬ್ಬನ್ ಪಾರ್ಕಲ್ಲೂ ನೋಡಿ, ಹುಡುಕಿ, ಪ್ರಯತ್ನ ಪಡಿ,
ಕೇಳಿ. ಆ ಮರದ ಹೆಸರು ಏನು ಗೊತ್ತಾ? ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ ಅಂತೀವಿ. ಇಂಗ್ಲೀಷ್ನಲ್ಲಿ ಟರ್ಮಿನೇಲಿಯಾ ಬೆಲಿರಿಕಾ, ಟರ್ಮಿನೇಲಿಯಾ ಟರ್ಮಿನೇಲಿಯಾ ಬೆಲಿರಿಕಾ ಹುಡುಕಿ. ಮೈಸೂರಲ್ಲಿ ನೋಡಿ, ಬೆಂಗಳೂರು ಕಬ್ಬನ್ ಪಾರ್ಕ್, ಲಾಲ್ಬಾಗಲ್ಲಿ ನೋಡಿ. ನಿಮ್ಮ ಊರುಗಳಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ನೋಡಿ, ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ. ಇದನ್ನು ನಾನು ಲಕ್ಷ್ಮೀ ಮರ ಅಂತೀನಿ. ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ದಾರಿದ್ರ್ಯಗಳು ಹೋಗ್ಲಾಡ್ಸೋ ಅಂಥ ಶಕ್ತಿ ಇದೆ ಈ ಒಂದು. ಅದಕ್ಕೆ ಲಕ್ಷ್ಮೀ ಮರ ಅಂತ ಕರಿತೀನಿ. ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ. ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ, 12ರಿಂದ 12:30, ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ 1 ಲೀಟ್ರು ನೀರು ಬುಡಕ್ಕಾಕಿ 3 ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರು, ಎಸ್ಪೆಷಲಿ ಹಣಕಾಸಿನ ವಿಚಾರಕ್ಕೆ ಇದೊಂದೇ ಅಲ್ಲ, ಆರೋಗ್ಯದ ವಿಚಾರಕ್ಕೂ ಇದು ಪವರ್ಫುಲ್ಲು ಲಕ್ಷ್ಮೀ ಮರ. ಇದು ನಿರ್ಜನ ಪ್ರದೇಶಗಳಲ್ಲಿ ಬರುತ್ತೆ, ತೋಟಗಳಲ್ಲಿ ಅಲ್ಲಿ ಇಲ್ಲಿ ಬೆಳೆಯುತ್ತೆ. ಹುಡುಕಿ. ತುಂಬ ಪವರ್ಫುಲ್ ಲಕ್ಷ್ಮೀ ಮರ ಅಂದರೆ ತಾರೆ ಮರ, ತಂಡಿ ಮರ. ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪು ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಮಸ್ಕಾರ.